ಜೀವಾವಧಿ ಶಿಕ್ಷೆಯಿಂದ ಪಾರಾಗೋಕ್ಕೆ ಒಂದು ಮಹಾನ್ ದೊಡ್ಡ ಪ್ಲಾನನ್ನು ಮಾಡಿದ ಪ್ರಜ್ವಲ್ ರೇವಣ್ಣ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವಂತಹ ಪ್ರಜ್ವಲ್ ರೇವಣ್ಣ ಏನು ಪ್ಲಾನ್ ಮಾಡಿದ್ರು? ಹಾಗಾದರೆ ಈ ಒಂದು ವಿಚಾರವಾಗಿ ವರ್ಗಾವಣೆ ಆಗುತ್ತಾ ಕೇಸ್? ಈ ಒಂದು ವಿಚಾರ ಜೀವಾವಧಿ ಶಿಕ್ಷೆಯಿಂದ ಪಾರಾಗೋಕ್ಕೆ ಪ್ಲಾನ್ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವಂತಹ ಪ್ರಜ್ವಲ್ ವರ್ಗಾವಣೆ ಆಗುತ್ತಾ ಈ ಒಂದು ಕೇಸ್? ಮನೆ ಕೆಲಸದ ಮಹಿಳೆಯ ಮೇಲಿನ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿತ್ತು, ದೊಡ್ಡ ಮಟ್ಟದ ಶಿಕ್ಷೆ ಆಗಿತ್ತು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಪ್ರಕರಣ ಬೇರೆ ಕೋರ್ಟ್ಗೆ ವರ್ಗಾಯಿಸುವಂತೆ ಸಲ್ಲಿಸಿದ ಅರ್ಜಿಗೆ ಹೈಕೋರ್ಟ್ ತಿರಸ್ಕಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಪ್ರಜ್ವಲ್ ಮೇಲ್ಮನವಿಗೆ ಕಾರಣ ಏನು ಗೊತ್ತಾ? ತನ್ನ ವಿರುದ್ಧದ ದಾಖಲಾಗಿರುವಂತಹ ಪ್ರಕರಣದ ವಿಚಾರಣೆಯನ್ನು ಪ್ರಜ್ವಲ್ ರೇವಣ್ಣ ಬೇರೆ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡುವಂತೆ ಅರ್ಜಿ ಮೂಲಕ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪರವಾಗಿ ಸಿದ್ಧಾರ್ಥ್ ಲೂಥ್ರಾ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ನ್ಯಾಯಾಧೀಶರ ಮೇಲೆ ಪಕ್ಷಪಾತದ ಅನುಮಾನ ವ್ಯಕ್ತಪಡಿಸಿದ್ದಾರಂತೆ. ನ್ಯಾಯಯುತ ಒಂದು ವಿಚಾರಣೆ ನಡೆಯೋದಿಲ್ಲ ಎಂಬ ಕಾರಣದಿಂದಾಗಿ ವರ್ಗಾವಣೆ ಮಾಡಿ ಈ ಒಂದು ಪ್ರಕರಣವನ್ನು ಅಂತ ಪ್ರಜ್ವಲ್ ರೇವಣ್ಣ ಮನವಿ ಮಾಡಿರುವಂಥದ್ದು, ಮನವಿಯನ್ನು ಸಲ್ಲಿಸಿರುವಂಥದ್ದು. ಜೀವಾವಧಿ ಶಿಕ್ಷೆಯಿಂದ ಪಾರಾಗೋಕೆ ಇದು ಒಂದು ಪ್ಲಾನ? ಹಾಗಾದರೆ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಏನಾಗಿತ್ತು. ಮನೆ ಕೆಲಸದ ಮಹಿಳೆಯವರ ಮೇಲೆ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಅರೆಸ್ಟ್ ಆಗಿದ್ರು. ಅದು ಚುನಾವಣೆಯ ಸಂದರ್ಭದಲ್ಲಿನೇ ದೊಡ್ಡ ಮಟ್ಟದ ಒಂದು ಇಶ್ಯೂ ಆಗಿತ್ತು, ಸಾಕಷ್ಟು ಚರ್ಚೆಗಳಾಗಿತ್ತು. ಇದೆಂತಹ ಒಂದು ಗಲೀಜು ಕೆಲಸ ಅಂತ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇದ್ರು. ರಾಜಕೀಯವಾಗಿ ನನ್ನನ್ನು ಕಟ್ಟಿ ಹಾಕೋಕೆ ನನ್ನ ಮೇಲೆ ಆಪಾದನೆಯನ್ನು ಹೊರಿಸುತ್ತಾರೆ ಅಂತ ಪ್ರಜ್ವಲ್ ರೇವಣ್ಣ ಅವರ ಫ್ಯಾಮಿಲಿ ಎಲ್ಲ ಕೂಡ ಆ ಸಂದರ್ಭದಲ್ಲಿ ಮಾತನಾಡಿತ್ತು. ಆದರೆ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪಿ ಅಲ್ಲ, ಅಪರಾಧಿ ಅಂತ ಹೇಳಿ ತೀರ್ಮಾನವನ್ನು ಕೊಡ್ತು. ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಟ್ಟುಬಿಡ್ತು. ಅವರು ಮಾಡಿದಂತಹ ಒಂದು ತಪ್ಪಿಗೆ ಏನು ಪೆನ್ ಡ್ರೈವ್ ಸಿಕ್ಕಿತ್ತು, ಅದರಲ್ಲಿ ಇದ್ದಂತಹ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಇದ್ದಾರೆ, ಅವರೇ ಅದು ಅಂತ ಹೇಳಿ ದೃಢಪಡಿತು. ಹೀಗಾಗಿ ಎಲ್ಲ ವರದಿಗಳು ಬಂದ ನಂತರ ಕೋರ್ಟ್ ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸಿ ಸಿಕ್ಕಂತಹ ಸಾಕ್ಷ್ಯಾಧಾರಗಳನ್ನು ನೋಡಿ ತೀರ್ಪನ್ನು ಪ್ರಕಟಣೆ ಮಾಡಿತು, ಜೀವಾವಧಿ ಶಿಕ್ಷೆಯನ್ನು ಕೊಡ್ತು. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶವನ್ನು ಪ್ರಶ್ನೆ ಮಾಡಿದರು, ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಕೇಸು ಬೇರೆ ಕಡೆ ವರ್ಗಾವಣೆ ಆಗುತ್ತೆ, ಬೇರೆ ನ್ಯಾಯಾಲಯಕ್ಕೆ ಕೊಡಬೇಕು ಅಂತ ಕೋರ್ತಾ ಇದ್ದಾರೆ. ಈ ಒಂದು ಪ್ರಕರಣವನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿದೆ. ಹೀಗಾಗಲೇ ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶ ಏನಿತ್ತು ಅದನ್ನು ಪ್ರಶ್ನೆ ಮಾಡಿ ಇವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿರ್ತಾರೆ. ಪ್ರಕರಣದಲ್ಲಿ ಏನೋ ಆಗ್ತಾ ಇದೆ ಅಂತ. ಈ ಪ್ರಕರಣವನ್ನು ಬೇರೆ ಕೋರ್ಟ್ಗೆ ವರ್ಗಾಯಿಸುವಂತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿಗೆ ಹೈಕೋರ್ಟ್ ತಿರಸ್ಕಾರ ಮಾಡಿತು. ಹಾಗಾದರೆ ಪ್ರಜ್ವಲ್ ರೇವಣ್ಣ ಮೇಲ್ಮನವಿಗೆ ಕಾರಣ ಏನು ಆಗಿದ್ರೆ ಏನಿರಬಹುದು ಅಂತ ನೋಡಿದಾಗ ನೋಡಿ, ತನ್ನ ವಿರುದ್ಧ ದಾಖಲಾಗಿರುವಂತಹ ಒಂದು ಪ್ರಕರಣದ ವಿಚಾರಣೆಯನ್ನು ಬೇರೆ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡುವಂತೆ ಅರ್ಜಿ ಮೂಲಕ ಮನವಿ ಮಾಡಿದ್ದಾರೆ. ಆ ಮೂಲಕ ಪ್ರಜ್ವಲ್ ರೇವಣ್ಣ ಪರವಾಗಿ ಸಿದ್ಧಾರ್ಥ್ ವಧೆ ಕೋರ್ಟ್ಗೆ ಹಾಜರಾಗಿದ್ದರು. ಹಾಜರಾದಂತಹ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರ ಮೇಲೆ ಪಕ್ಷಪಾತದ ಒಂದು ಅನುಮಾನ ಕೇಳಿ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಆರೋಪವನ್ನು ಮಾಡಿದ್ದಾರೆ. ಈ ಒಂದು ವಿಚಾರವಾಗಿ ನ್ಯಾಯಯುತ ಆದಂತಹ ಒಂದು ವಿಚಾರಣೆ ನಡೆಯುತ್ತಿಲ್ಲ ಅಂತ ಎಂಬ ಕಾರಣದಿಂದಾಗಿ ಇವರು ಈ ಒಂದು ರೀತಿಯಾಗಿ ಮನವಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣವನ್ನು ವರ್ಗಾಯಿಸುವಂತೆ ಪ್ರಜ್ವಲ್ ಮನವಿಯನ್ನು ಕೂಡ ಈಗಾಗಲೇ ಸಲ್ಲಿಸಿದ್ದಾರೆ. ಇದಕ್ಕೆ ಕೋರ್ಟ್ ಏನು ಹೇಳುತ್ತೆ? ಇವರ ಮನವಿಯನ್ನು ಸ್ವೀಕರಿಸುತ್ತಾ, ಪುರಸ್ಕರಿಸುತ್ತಾ ಅಥವಾ ತಿರಸ್ಕರಿಸುತ್ತಾ ಇನ್ನೂ ಕೂಡ ನೋಡಬೇಕಾಗುತ್ತೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣಗೆ ಈ ಒಂದು ಪ್ರಕರಣದಿಂದ ಮುಕ್ತಿ ಸಿಗೋದಂತೂ ಅಷ್ಟೊಂದು ಈಸಿ ಆಗಿಲ್ಲ. ಆದರೆ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನು ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾರೆ. ಇನ್ನೇನು ಶಿಕ್ಷೆ ಆಗ್ಬಿಡ್ತು ಅಂತೇಳಿ ಸುಮ್ಮನೆ ಕೂತಿಲ್ಲ. ಅವರ ಫ್ಯಾಮಿಲಿಯವರು ಕೂಡ ಅಷ್ಟೇ. ಕೆಲ ದಿನಗಳ ಹಿಂದೆ ಇದ್ರ ಬಗ್ಗೆ ಕೇಳಿದಾಗ ಏನೂ ಕೂಡ ಪ್ರತಿಕ್ರಿಯೆ ನೀಡಲಿಲ್ಲ. ಎಲ್ಲ ದೇವರು ನೋಡ್ಕೊಳ್ತಾರೆ, ದೇವರಿಟ್ಟಂಗೆ ಆಗುತ್ತೆ ಅಂತ ಹೇಳಿಬಿಟ್ಟಿದ್ರು. ಹೀಗಾಗಿ ಈ ಒಂದು ವಿಚಾರಣೆಯಲ್ಲಿ ಹೇಗಾದರೂ ಮಾಡಿ ಈ ಒಂದು ಕೇಸ್ನಿಂದ ಅಥವಾ ಶಿಕ್ಷೆಯಿಂದ ಬಚಾವಾಗಬೇಕು, ಜಾಮೀನು ಸಿಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದು ಆಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.